ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ಗಳನ್ನ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಏನು ಇರ್ಬೋದು ಈ ವಿಡಿಯೋಲಿ, ಸ್ವಲ್ಪ ಐಡಿಯಾ ಬಂದಿರುತ್ತೆ ನಿಮಗೆ. ಆ್ಯಂಡ್ ನಿನ್ನೆ ಆರ್ಡರ್ಸ್ ಬಂದಿದ್ದೆಲ್ಲ ನಾನು ಅಕ್ಸೆಪ್ಟ್ ಮಾಡಿ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ದೆ. ಬಿಫೋರ್ 11 AM ಎಲ್ಲ ತೊಗೊಂಡೋಗ್ಬಿಟ್ಟಿದ್ರು. ಬಟ್ ಆಮೇಲೆ ಒಂದು 12 o'clock ಆ ರೀತಿ ಆ್ಯಪ್ ಓಪನ್ ಮಾಡಿದಾಗ ಇನ್ನೊಂದೆರಡು ಆರ್ಡರ್ ಬಂದಿದ್ವು ಇವತ್ತು. ಸೊ ಪ್ಯಾಕ್ ಮಾಡಿಬಿಟ್ಟು ಅದು ಯಾವ ರೀತಿ ಎಲ್ಲ ಪ್ಯಾಕ್ ಮಾಡೋದಂದರೆ, ಲಾಸ್ಟ್ ಟೈಮ್ ನಾನು ಪ್ಯಾಕ್ ಮಾಡ್ಬೇಕಾದ್ರೆ ಸ್ಯಾರಿ ಎಲ್ಲ ತೋರಿಸಿದ್ದೆ ನೀವು, ಸ್ಯಾರಿ ಯಾವ ರೀತಿ ಪ್ಯಾಕ್ ಮಾಡೋದಂತ. ಇವತ್ತು ಈ ಬ್ಯಾಂಗಲ್ಸ್ ಬಂದಿದೆ ನೋಡಿ, ಈ ಥರ ಕಾಣಿಸ್ತಿದೆಯಾ ನಿಮಗೆ? ಐ ಥಿಂಕ್ ಸೊ ಕಾಣಿಸ್ತಿದೆ ಅಂತ. ಈ ಥರ ಬ್ಯಾಂಗಲ್ಸ್ ಯಾವ ರೀತಿ ಪ್ಯಾಕ್ ಮಾಡೋದು ಅದನ್ನೆಲ್ಲ ಈ ವಿಡಿಯೋಲಿ ನೋಡೋಣ. ಅಂದರೆ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅವ್ರಿಗೆ ಇಂಟ್ರೊಡಕ್ಷನ್ ಇಲ್ದಲೇ ನಾನು ಏನೇನೋ ಮಾತಾಡ್ತಿದ್ದೀನಿ ಅನ್ನಿಸ್ಬೋದು. ಅಂದರೆ ನಿಮಗೆ ಗೊತ್ತಿದೆ, ಲಾಸ್ಟ್ ವಿಡಿಯೋಸ್ ನೋಡಿದರೆ ಮೀಶೋಲಿ ಕಾಮರ್ಸ್ ಬಿಸ್ನೆಸ್, ಮೀಶೋ ಇದರಲ್ಲಿ ನಾನು ಕೆಲವು ಐಟಮ್ಸ್ ಸೇಲ್ ಮಾಡ್ತಾ ಇದ್ದೀನಿ. ಅಂದರೆ ಹೋಲ್ಸೇಲಲ್ಲಿ ಅಥವಾ ಮ್ಯಾನುಫ್ಯಾಕ್ಚರ್ಸಿಂದ ತಂದು ಇಂತಿಷ್ಟು ಲಾಭ ಅಂತ ಇಟ್ಟು ಆ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ಹಾಕಿ ನಾನು ಸೇಲ್ ಮಾಡ್ತೇನೆ. ಸೊ ಆ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಇನ್ ಕೇಸ್ ಯಾರಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ, ಅಂದರೆ ನಿಮ್ಗೆ ಏನಾದರೂ ನೆಕ್ಸ್ಟ್ ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾ ಇದ್ದರೆ, ಇ ಕಾಮರ್ಸ್ ಬಗ್ಗೆ ಕೆಲವು ಮಾಹಿತಿಗಳು ನಿಮಗೆ ಬೇಕು ಅನಿಸಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತೀವಿ. ಸೊ ದಟ್ ಆ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗ್ತಿರುತ್ತೆ. ಸೊ ಇವತ್ತಿಂದ ನವರಾತ್ರಿ ಸ್ಟಾರ್ಟು. ಮೇ ಬಿ ನಾನಿದು ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಆ ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಈ ದಸರಾ ಹಬ್ಬದಿಂದ ನಿಮ್ಮ ಹೊಸ ಬಿಸ್ನೆಸ್ ಶುರು ಮಾಡಿ ಆ್ಯಂಡ್ ಧೈರ್ಯವಾಗಿ ಹೆಜ್ಜೆ ಇಡಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಯಾವ ಕೆಲಸ ಆದರೂ ಸರಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ಥಿಂಗ್ ನಮಗೆ ಬೇಕಾಗಿರೋದು ಕಾನ್ಫಿಡೆನ್ಸ್ ಅಲ್ವಾ. ಆ ವಿಲ್ ಪವರ್ ಇಟ್ಕೊಂಡು ನೀವೊಂದು ಒಳ್ಳೆಯ ಯೋಚನೆ ಮಾಡಿ ಸ್ಟ್ರಾಟಜೀಸ್ ಹಾಕಿ ಒಂದು ಬಿಸ್ನೆಸ್ ಆಗ್ಬೋದು ಅಥವಾ ಎನಿ ಜಾಬ್, ಎನಿಥಿಂಗ್ ರಿಲೇಟೆಡ್ ಟು ದುಡಿಮೆ ಅನ್ನೋದು ನೀವೊಂದು ಸ್ಟಾರ್ಟ್ ಮಾಡಲಿ. ಅದರಲ್ಲಿ ನೀವು ಸಕ್ಸಸ್ ಕಾಣಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿ ಸ್ಟಾರ್ಟು. ಐ ಥಿಂಕ್ ಇದು ಮಂಡೇ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಎಲ್ರಿಗೂ ಆ ದೇವ್ರು ಒಳ್ಳೇದು ಮಾಡಲಿ. ಇವತ್ತಿನ ವಿಡಿಯೋಲಿ ಏನು ನೋಡೋಣ ಅಂದರೆ, ಇದು ಅಂದರೆ ಲೈಕ್ ಈ ಥರ ಬಳೆ ಯಾವ ರೀತಿ ಪ್ಯಾಕ್ ಮಾಡೋದು ಅನ್ನೋದು ಒಂದು. ಆ್ಯಂಡ್ ಒನ್ ಮೋರ್ ಥಿಂಗ್, ಒಬ್ಬರು ಕಮೆಂಟಲ್ಲಿ ಕೇಳಿದರು, ಕಸ್ಟಮರ್ ಏನಾರು ನಮಗೆ ಐಟಮ್ಸ್ನ ರಿಟರ್ನ್ ಮಾಡಿದ್ರೆ ಅದು ಯಾವ ರೀತಿ ನಮಗೆ ತಲುಪುತ್ತೆ ಅಂತ. ಸೊ ಅದನ್ನೇ ಈ ವಿಡಿಯೋಲಿ ಇನ್ಕ್ಲೂಡ್ ಮಾಡಿಬಿಟ್ಟು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು. ನಾನು ನಿಮಗೆ ಲಾಸ್ಟ್ ವಿಡಿಯೋಸಲ್ಲಿ ಹೇಳಿದ್ದೆ, ಆರ್ಡರ್ ಅಕ್ಸೆಪ್ಟ್ ಮಾಡಾದ್ಮೇಲೆ ನಮಗೆ ಒಂದು ಲೇಬಲ್ ಅಂತ ಜನ್ರೇಟ್ ಆಗುತ್ತೆ ಅಂತ ಹೇಳಿದ್ನಲ್ವಾ. ಸೊ ನೋಡಿ, ಆ ಲೇಬಲ್ ಈ ಥರ ಇರುತ್ತೆ. ಅಂದರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ಡಿಪೆಂಡಿಂಗ್ ಆನ್ ಪ್ಯಾಕೇಜಸ್ ಕವರು ಈ ಥರ ಬಾರ್ಕೋಡೆಡ್ ಕವರ್ಸಲ್ಲೇ ನಾವು ಕಳಿಸ್ಬೇಕು ಅಂತ ಹೇಳಿದ್ನಲ್ಲ. ಇದ್ರ ಪೌಚಸ್ ಅಂದರೆ ಇದು ನೋಡಿ, ಈ ಪೌಚಸ್ ಐ ಥಿಂಕ್ ಕಾಣಿಸ್ತಿದೆ ನಿಮಗೆ, ಈ ಥರ ಈ ಪೌಚಸ್ ಇದೆಯಲ್ಲ, ಇದಕ್ಕೆ ಹಿಡಿಯೋ ಅಷ್ಟು ನೀವು ಪ್ರಿಂಟ್ ತೊಗೋಬೇಕು ಅಂತ ನಾನು ಒಂದು ವಿಡಿಯೋಲಿ ಮೆನ್ಷನ್ ಮಾಡಿದ್ದೆ. ನೋಡಿ, ಇರೋದೇ ಇಷ್ಟು ಕವರು. ಅಂದರೆ ಇದು ಈ ಸೈಜ್ ಆಫ್ ಕವರ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಈ ಥರ ಬ್ಯಾಂಗಲ್ಸ್ ಪ್ಯಾಕ್ ಮಾಡಲಿಕ್ಕೆ ಆರ್ ಎನಿಥಿಂಗ್, ಈ ಥರ ಚೈನ್ಸು, ಚಿಕ್ಕ ಚಿಕ್ಕ ಐಟಮ್ಸ್ ಅಥವಾ ಜ್ಯುವೆಲರೀಸ್ ಆರ್ ಕ್ಲಿಪ್ಸ್, ಸ್ಟಿಕ್ಕರ್ಸು, ಎವ್ರಿಥಿಂಗ್ ಈ ಸೈಜಲ್ಲಿ ಹಿಡಿಯೋವಂಥ ಐಟಮ್ಸು ಪ್ಯಾಕ್ ಮಾಡಲಿಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ಅದ್ರ ಪೌಚಸ್ ಬರೋದೇ ಇಷ್ಟಲ್ವಾ, ಅಂದರೆ ಇಷ್ಟೇ ಇರುತ್ತೆ ಪೌಚಸ್ ಅಲ್ವಾ. ಸೊ ಆ ಸೈಜಿಗೆ ಫಿಟ್ ಆಗೋ ಥರ ನಾವು ಇದನ್ನ ಮಾಡಬೇಕು ಅಂತ ಹೇಳಿದ್ದೆ. ಇಲ್ಲಿ ಕಸ್ಟಮರ್ ಅಡ್ರೆಸ್ ಡೀಟೇಲ್ಸ್ ಇದೆ, ಸೊ ನಾನು ತೋರಿಸ್ತಿಲ್ಲ ನಿಮಗೆ. ಈ ಥರ ಬರುತ್ತೆ ಲೇಬಲ್. ಅಂದರೆ ಈಗ ಇಷ್ಟು ಫುಲ್ ಪೇಜ್ ಕೂಡ ನಾವು ಪ್ರಿಂಟ್ ತೊಗೋಬೋದು, ಅಥವಾ ಇಷ್ಟು ಆಫ್ ಕೂಡ ಪ್ರಿಂಟ್ ತೊಗೋಬೋದು. ಓಕೆ, ಆರ್ ಇಷ್ಟು, ಇದು 1/4, 1/2 ಅಥವಾ ಫುಲ್ಲು. ಇದು ಕೆಲವು ದೊಡ್ಡ ದೊಡ್ಡ ಐಟಮ್ಸ್ ಅಥವಾ ಸ್ಯಾರಿ ಆ ಥರದಕ್ಕಾದ್ರೆ ಇಷ್ಟು ಆಫ್, ಇದರಲ್ಲಿ ಇಷ್ಟರಲ್ಲಿ ನಾವು ಪ್ರಿಂಟ್ ತೊಗೊಂಡ್ರೆ ಅದಕ್ಕೆ ಫಿಟ್ ಆಗುತ್ತೆ. ಈ ಥರ ಚಿಕ್ಕ ಕವರ್ಸಿಗಾದರೆ ಇಷ್ಟು ಪ್ರಿಂಟ್ ತೊಗೋಬೇಕಾಗುತ್ತೆ ನೀವು. ಸೊ ಇಷ್ಟೇ ಹಿಡಿಯೋದು ಆ ಪೌಚಲ್ಲಿ, ಅದಕ್ಕೋಸ್ಕರ. ಸೊ ಇದೊಂದು ಮೆನ್ಷನ್ ಮಾಡಿಬಿಡ್ತೀನಿ ನಾನು. ನೋಡಿ, ಈ ಥರ ಪ್ರಿಂಟ್ ತೊಗೋಬೇಕು ನೀವು. ಇದನ್ನು ಲೇಬಲ್ ಅಂತ ಕರಿತೀವಿ. ಇದರಲ್ಲಿ ಏನಿರುತ್ತೆ ಅಂದರೆ, ಕಸ್ಟಮರ್ ಅಡ್ರೆಸ್ ಇರುತ್ತೆ, ಕಸ್ಟಮರ್ ಅಡ್ರೆಸ್ ಆ್ಯಂಡ್ ನನ್ನ ಅಡ್ರೆಸ್ಸು. ಏನು ನಾನು ಅಂಗಡಿ ಅಂದರೆ ಲೈಕ್ ನೇಮ್ ಕೊಡ್ಬೇಕಾದ್ರೆ, ಸ್ಟೋರ್ ನೇಮ್ ಕೊಡ್ಬೇಕಾದ್ರೆ ಏನು ಅಡ್ರೆಸ್ ಕೊಟ್ಟಿರ್ತೀನಲ್ಲ ಅದು. ಆ್ಯಂಡ್ ಈ ಐಟಮ್ದು ಡೀಟೇಲ್ಸ್ ಇರುತ್ತೆ. ಅಂದರೆ ಇದು ಪ್ರೈಸ್ ಎಷ್ಟು, ಅವ್ರಿಗೇನಾದ್ರು ಡಿಸ್ಕೌಂಟ್ಸ್ ಇದೆಯಾ, ಕ್ಯಾಶ್ ಆನ್ ಡೆಲಿವರಿನಾ ಅಥವಾ ಪ್ರೀಪೇಯ್ಡ್ ಮಾಡಿದಾರಾ, ಈ ಥರ ಡೀಟೇಲ್ಸ್ ಎಲ್ಲ ಇದು ಪ್ರಿಂಟಲ್ಲಿ ಇರುತ್ತೆ, ಅಂದರೆ ಲೇಬಲಲ್ಲಿ ಇರುತ್ತೆ. ಸೊ ಇಷ್ಟು ಲೇಬಲ್ ವಿಚಾರ. ಈಗ ಇದನ್ನು ಪ್ಯಾಕ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಅಂತ. ಅಂದರೆ ಈ ಚಿಕ್ಕ ಐಟಮ್ಸ್ ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಮೊದಲಿಗೆ ಈ ಲೇಬಲ್ ಇದೆಯಲ್ಲ, ಅದನ್ನು ನೀಟಾಗಿ ಈ ಥರ ಮಡ್ಚ್ಕೊಂಡು ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ.
ಅಂದರೆ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಹಾಕ್ಕೊಳ್ಳಿ. ಅಂದರೆ ಇದಕ್ಕೆ ಫಿಟ್ ಆಗಬೇಕಲ್ಲ, ಸೊ ಅದರಿಂದ ಅಷ್ಟೇ. ನೋಡಿ, ಇದು ವೇಸ್ಟ್, ಇದು ಬೇಡ. ಇದು ಮಿಕ್ಕಿದ್ದೇನಿದೆ ನೀಟಾಗಿ ಈ ಸೈಜ್ಗೆ ನೀವು ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ಆ ರೀತಿ ನೋಡಿ, ಇಷ್ಟು ಸೈಜ್ ಆದರೆ ಸಾಕು. ಇದನ್ನು ಫೋಲ್ಡ್ ಮಾಡಬೇಕು. ಈಗ ನೋಡಿ, ಇಷ್ಟು ಡೀಟೇಲ್ಸ್ ಏನಿದೆ, ಈ ಬಾರ್ ಕೋಡ್ಸ್ ಆ್ಯಂಡ್ ಸ್ಕ್ಯಾನ್ ಇದೆಲ್ಲ ಇಷ್ಟು ಕಾಣಿಸ್ಬೇಕು ನಮಗೆ. ಪ್ಯಾಕ್ ಮಾಡಿದಾಗ ಇಷ್ಟು ಕಾಣಿಸ್ಬೇಕು. ಇನ್ನು ಇದನ್ನು ಈ ಥರ ಮಡಚಿದ್ರು ಸಾಕು. ನೋಡಿ, ಇಷ್ಟು ಕಾಣಿಸ್ಲೇಬೇಕು, ಇಲ್ಲಾಂದರೆ ಅದು ಸ್ಕ್ಯಾನ್ ಆಗಲ್ಲ. ನಮಗೆ ಡೆಲಿವರಿ ಪಾರ್ಟ್ನರ್ ಬರ್ತಾರಲ್ಲ, ಅವಾಗ ಅವರು ಇದನ್ನು ಸ್ಕ್ಯಾನ್ ಮಾಡ್ಕೊತಾರೆ, ಈ ಬಾರ್ ಕೋಡ್ಸ್ನ ಸ್ಕ್ಯಾನ್ ಮಾಡ್ಕೊತಾರೆ. ಸೊ ದಟ್ ಅವ್ರು ಯಾರಿಗೆ ಡೆಲಿವರಿ ಮಾಡಬೇಕು ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ, ಅವ್ರಿಗೆ ಅದು ಟ್ಯಾಗ್ ಆಗುತ್ತೆ. ಓಕೆ, ಸೊ ಅದನ್ನು ಈ ಥರ ಮಡ್ಚಿಟ್ಕೊಳ್ಳಿ. ಓಕೆ, ನಮ್ಮದು ಲೇಬಲ್ ರೆಡಿ ಆಯಿತು. ಇದು ಆಮೇಲೆ ತೊಗೊಳ್ಳೋಣ. ಈಗ ಈ ಐಟಮ್ ಅಂದ್ಕೊಳ್ಳಿ, ಈ ರೀತಿ ಬಾಕ್ಸಸ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ನಾವು ಆ ಕವರಲ್ಲಿ ಹಾಕಿ ಕೊಡಬೇಕು. ಇಷ್ಟು ಕಾಸ್ಟ್ಲಿ ಪ್ಯಾಕೆಟ್ಸ್ ಆ್ಯಕ್ಚುಲಿ ಬೇಕಾಗಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ತರಿಸ್ಬಿಟ್ಟಿದ್ದೆ ಇವನ್ನ ಅಷ್ಟೇ. ಅಂದರೆ ಈಗ ಕಾರ್ಡ್ಬೋರ್ಡ್ಸ್ ಟೈಪ್ ಎಲ್ಲ ಬರುತ್ತೆ ನೋಡಿ. ಇನ್ನು ಅಂದರೆ ಆಲ್ಮೋಸ್ಟ್ ನನಗಿದು ಪರ್ ಪೀಸು 10 ರೂಪೀಸ್ ಅಷ್ಟಾಯಿತು ಈ ಬಾಕ್ಸು. ಬಟ್ ಅವಶ್ಯಕತೆ ಇಲ್ಲ ಇಷ್ಟು. ಒನ್ ಥಿಂಗ್, ನಮಗೆ ಈ ಪ್ರಾಡಕ್ಟು ಕಸ್ಟಮರ್ಗೆ ಸೇಫಾಗಿ ತಲುಪಿಸ್ಬೇಕು ಅಷ್ಟೇ ಮೋಟೋ ಇರೋದು. ಬಟ್ ಈ ಥರ ಎಲ್ಲನೂ ಅವಶ್ಯಕತೆ ಇಲ್ಲ. ಬಟ್ ನನ್ನ ಹತ್ರ ಇತ್ತು ಅಂತ ಇದರಲ್ಲೇ ಪ್ಯಾಕ್ ಮಾಡಿ ಕಳಿಸ್ತಿದ್ದೀನಿ ಅಷ್ಟೇ. ಇನ್ನೂ ಕಡಿಮೆ ಕ್ವಾಲಿಟಿ ಇರುತ್ತೆ ನೋಡಿ. ಅಂದರೆ ಆಲ್ಮೋಸ್ಟ್ ಒಂದು 5 ರೂಪೀಸ್ ಒಳಗಡೆನೆ ಒಂದು ಪೀಸ್ ಬರುತ್ತರ. ಸೊ ಇದೆಲ್ಲನೂ ನಮಗೆ ಈ ಪ್ರಾಡಕ್ಟ್ ಕಾಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ನಾವು. ಅದು ಪ್ರೈಸಿಂಗ್ ಬಗ್ಗೆ ಹೇಳ್ತೀನಿ ಒಂದ್ಸರಿ, ಅದು ತುಂಬ ದೊಡ್ಡ ಟಾಪಿಕ್ಕು. ಪ್ರೈಸಿಂಗ್ ಬಗ್ಗೆ ಮಾತಾಡಿದಾಗ ಇದನ್ನು ಡಿಸ್ಕಸ್ ಮಾಡೋಣ ನಾವು. ಸೊ ಈಗ ನಾನು ಇದನ್ನು ಪ್ಯಾಕ್ ಮಾಡ್ತೀನಿ ನೋಡಿ. ಆ್ಯಕ್ಚುಲಿ ಬಬಲ್ ರ್ಯಾಪ್ಸಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು, ಅಂದರೆ ಸೇಫ್ ಆಗಿರುತ್ತೆ ಐಟಮ್ಸ್ ನಮ್ಮದು. ಆದರೆ ನನ್ನ ಹತ್ರ ಬಬಲ್ ರ್ಯಾಪು ಸದ್ಯಕ್ಕೆ ಖಾಲಿ ಆಗಿತ್ತು. ಈ ಬಾಕ್ಸಲ್ಲಿ ನೋಡಿ, ಇಷ್ಟು ಈ ಥರ ಇಟ್ಟರೆ ಹಿಡಿಯಲ್ಲ ಇದು, ಈ ಬಳೆ ಸೈಜು. ಏನೋ ಸಮಥಿಂಗ್ 2-4 ಇದೆ ಸೈಜು, ಇಷ್ಟು ಹಿಡಿಯಲ್ಲ. ಸೊ ಇದು ಒಂದ್ರ ಮೇಲೆ ಒಂದು ಹಾಕ್ಬಿಡಿ. ಈ ಥರ ಒಂದ್ರ ಮೇಲೆ ಒಂದಿಟ್ರೆ ನೋಡಿ, ಈ ಎರಡನ್ನು ಸೇರಿಸಿ ಒಂದ್ರ ಮೇಲೆ ಒಂದಿಟ್ರೆ ಸ್ವಲ್ಪ ಈ ಬಾಕ್ಸಲ್ಲಿ ಫಿಟ್ ಆಗುತ್ತೆ ಅಂತ ಅಷ್ಟೇ. ಸೊ ಚೆನ್ನಾಗಿದೆಯಾ ಬಳೆ? ಇದನ್ನು ನಾನು ಒಂದು ಜೊತೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇಷ್ಟ ಆಯಿತು ಯಾಕೋ, ಅಂದರೆ ಅಕೇಶ್ನಲ್ಲಿ ಯೂಸ್ ಮಾಡ್ಬೋದು ಅಂತ. ಪರ್ಸ್ನಲ್ ಯೂಸ್ಗೂ ಒಂದು ಜೊತೆ ಇಟ್ಕೊಂಡಿದ್ದೆ. ಸೊ ಇದೆಲ್ಲ ಇವತ್ತು ನಮ್ಮ ಟಾಪಿಕ್ಕು. ಓಕೆ, ಜಸ್ಟ್ ಮೆನ್ಷನ್ ಮಾಡಿದೆ ಅಷ್ಟೇ, ನಮ್ಮವರೇ ಅಲ್ವಾ ನೀವು ಅಂತ. ನೋಡಿ, ಈ ಥರ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಇವನ್ನ ಆರ್ಡ್ರ್ ಮಾಡಿದಾಗ ಒಂದು ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ ನೀವು. ಈಗ ಇನ್ ಕೇಸ್ 2-4 ಮಾಡಿದ್ದಾರೆ ಈ ಕಸ್ಟಮರ್, ನೀವೇನೋ ಮಿಸ್ಸಾಗಿ 2-6 ಕಳಿಸ್ಬಿಟ್ರಿ ಅಂದ್ಕೊಳ್ಳಿ, ಅದು ರಿಟರ್ನ್ ಬಂದ್ಬಿಡುತ್ತೆ. ಅವ್ರಿಗೆ ಸೈಜ್ ಆಗಲ್ಲ, ಅವ್ರು ಇಟ್ಕೊಂಡು ಏನು ಮಾಡ್ತಾರೆ ಅವನ್ನ, ಅವ್ರು ರಿಟರ್ನ್ ಬಂದ್ಬಿಡುತ್ತೆ, ನಿಮಗೆ ಲಾಸ್ ಅಲ್ವಾ. ಒಂದು ಐಟಮ್ ಆರ್ಡ್ರ್ ಬರೋದೇ ಕಷ್ಟ, ಅದರಲ್ಲಿ ಈ ಥರ ನಾವು ಮಿಸ್ಟೇಕ್ಸ್ ಮಾಡಿಕೊಂಡು ರಿಟರ್ನ್ ಮಾಡಿಸ್ಕೊಳ್ಳೋ ಅಂಥದ್ದು ಒಳ್ಳೇದಲ್ಲ. ಸೊ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀವು ಆರ್ಡ್ರನ್ನ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಯಾವಾಗಾದರೂ ಸರಿ. ನೋಡಿ, ಈ ಥರ ನನಗೆ ಬಬಲ್ ರ್ಯಾಪ್ಸ್ ಇಲ್ಲ ಅನ್ನಲ್ಲ. ಸೊ ಈ ಥರ ನ್ಯೂಸ್ ಪೇಪರ್ ಇಟ್ಬಿಟ್ಟು, ಏನಿಲ್ಲ ರೀ, ಇದು ಜಸ್ಟು ಸೇಫಾಗಿ ತಲುಪಬೇಕಷ್ಟೆ. ಈ ಥರ ಒಂದು ಫೋಲ್ಡ್ ಮಾಡಿ, ಹಿಂಗೊಂದು ಫೋಲ್ಡ್ ಮಾಡಿ, ಹಿಂಗೊಂದು ಹಿಂದೆ, ಹಿಂಗೊಂದು ಮುಂದೆ, ಈ ಥರ ಹಿಂದಕ್ಕೊಂದ್ಸರಿ ಮುಂದಕ್ಕೊಂದ್ಸರಿ ಈ ಥರ ಮಡ್ಚಿದ್ರೆ ಅದು ಹಿಂಗೆ ಕವರ್ ಆಗುತ್ತೆ ನೋಡಿ. ಐಟಮ್ ಈ ಥರ ಕವರ್ ಆಗುತ್ತೆ. ಇದಕ್ಕೆ ಈ ಥರ ಕೆಲವು ರಬ್ಬರ್ ಸಿಗ್ತಾವಲ್ಲ ನಿಮಗೆ, ಇವೇನು ಹೆಸರು ಏನಂತಾರೋ ನನಗೆ ಗೊತ್ತಿಲ್ಲ, ಈ ಥರ ರಬ್ಬರ್ಸ್ ಅಂತ ತೋರಿಸ್ತೀವಿ ಅಷ್ಟೇ. ಸೊ ಇವನ್ನ ಈ ಥರ ಹಾಕ್ಬಿಡಿ. ಅಥವಾ ಇನ್ನೂ ಸೆಕ್ಯೂರ್ ಇಲ್ಲ ಇವು ಅನ್ಸಿದ್ರೆ ಇನ್ನೊಂದು ಹಾಕಿ. ಇವೇನು ಅಷ್ಟೊಂದು ಕಾಸ್ಟ್ಲಿ ಅಲ್ಲ ಅಲ್ವಾ. ಅಂದರೆ ಇದೆಲ್ಲ ಪ್ಯಾಕೇಜಿಂಗ್ ಪ್ರೈಸಸ್ ಎಲ್ಲ ಇನ್ಕ್ಲೂಡ್ ಆಗಿಬಿಡುತ್ತೆ ಎಲ್ಲ.
ಸೊ ಅದೆಲ್ಲ ಗಮನದಲ್ಲಿ ಇಟ್ಕೊಂಡೆ ನೀವು ಈ ಐಟಮ್ನ ಪ್ರೈಸ್ ಎಲ್ಲ ಹಾಕ್ಬೇಕಾಗತ್ತೆ ನೋಡಿ. ಈ ಥರ ರಬ್ಬರ್ಸ್ ಹಾಕ್ಬಿಟ್ಟು ಅದನ್ನು ಸೆಕ್ಯೂರ್ ಮಾಡಬೇಕಷ್ಟೆ. ಆ್ಯಕ್ಚುಲಿ ನಾನು ಬಬಲ್ ರ್ಯಾಪ್ಸ್ ಹಾಕ್ತಿದ್ದೆ, ಹೇಳಿದ್ನೆಲ್ಲ ಅದು ಖಾಲಿ ಆಗಿಬಿಟ್ಟಿದೆ. ಆರ್ಡ್ರ್ ಮಾಡ್ಕೋಬೇಕು, ನೋಡೋಣ ಯಾವಾಗಾದರೂ ಆರ್ಡ್ರ್ ಮಾಡ್ತೀನಿ. ಸೊ ನೋಡಿ, ಈ ಥರ ನಾವು ಫುಲ್ಲು ಕವರ್ ಮಾಡಿಟ್ಟು ಈ ಥರ ನಾನು ಬಾಕ್ಸಸ್ ಹೇಳಿದ್ನಲ್ಲ, ನಾನು ಎಲ್ಲನೂ ಅಂದರೆ ಶೀಟ್ಸ್ ಥರ ಬರುತ್ತೀವು, ಅವನ್ನ ಈ ಥರ ಸ್ವಲ್ಪ ಅರೇಂಜ್ ಮಾಡ್ಕೊಂಡಿರ್ಬೇಕು ನೀವು. ಈ ಥರ ಇದನ್ನು ಹಿಂಗಿಟ್ಬಿಟ್ಟು ಕ್ಲೋಸ್ ಮಾಡೋದಷ್ಟೇ ಬಾಕ್ಸ್. ಇಲ್ಲೊಂದು ಪ್ಯಾಕ್ ಆಗೋಯ್ತು ಈ ಥರ. ಓಕೆ, ಇದನ್ನು ಈ ಥರ ಬಾರ್ಕೋಡೆಡ್ ಕವರ್ಸ್ ಅಂತ ನಾನು ಮೆನ್ಷನ್ ಮಾಡ್ತಾನೆ ಇರ್ತೀನಿ ಎಲ್ಲ ವಿಡಿಯೋಲ್ಲೂ, ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಓಕೆ, ಇದನ್ನು ಇದರಲ್ಲಿಟ್ಟು ನೋಡಿ, ಇದು ನೀಟಾಗಿ ಫಿಟ್ ಆಯ್ತು ಈ ಬಾಕ್ಸ್. ಅದಕ್ಕೆ ಬಾಕ್ಸ್ ಸೈಜಸ್ಸು, ಈ ಕವರ್ ಸೈಜಸ್ಸು ಎಲ್ಲ ಇಂಪಾರ್ಟೆಂಟು. ಅದನ್ನೊಂದು ಸರಿ ನೋಡ್ಕೊಂಡು ನೀವು ಆರ್ಡ್ರ್ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗೇ ಎಲ್ಲ ಜಾಸ್ತಿ ತರಿಸ್ಬಿಡಿ, ಯಾಕಂದರೆ ಇವು ಮಿನಿಮಮ್ 500 ನಾವು ಆರ್ಡ್ರ್ ಮಾಡಬೇಕು. ಸೊ ಅಷ್ಟೊಂದೆಲ್ಲ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸೊ ನಿಮ್ಮ ಐಟಮ್ಸ್ ಯಾವ ರೀತಿ ಇದೆ, ಯಾವ ನಿಮ್ಮ ಪ್ರಾಡಕ್ಟ್ಸ್ ಇದ್ದಾವೆ, ಅಥವಾ ಜ್ಯುವೆಲರಿನ, ಸ್ಯಾರೀಸಾ ಅಂತ ಯಾವ ಸೈಜ್ ಫಿಟ್ ಆಗ್ತೇವೆ ಅದನ್ನ ನೋಡಿಕೊಂಡು ಎಲ್ಲದಕ್ಕೂ ಒಂದೇ ರೀತಿ ಯಾವುದಾದ್ರೂ ಸೈಜ್ ಆರ್ಡ್ರ್ ಮಾಡ್ಕೊಳ್ಳಿ. ಅವಾಗ ಸೊ ದಟ್ ಎಲ್ಲ ಐಟಮ್ಸು ಒಂದೇ ರೀತಿ ಕವರ್ಸಲ್ಲಿ ಹಾಕ್ಬೋದು. ಆ್ಯಂಡ್ ನಾವು ಲೇಬಲ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈ ಪೌಚಲ್ಲಿ ಇಡಬೇಕು ಈ ಥರ. ನೋಡಿ ಈ ಥರ ಇಡಬೇಕು. ಈ ಪೌಚಲ್ಲಿ ಫಿಟ್ ಆಗುತ್ತೆ ನೋಡಿ. ಸೊ ಇಷ್ಟು ಕಾಣಿಸ್ಬೇಕು ಸ್ಕ್ಯಾನ್ ಮಾಡಲಿಕ್ಕೆ ಡೆಲಿವರಿ ಪಾರ್ಟ್ನರ್, ಆವಾಗ ಆ ಕಸ್ಟಮರ್ ಅಡ್ರೆಸ್ಸು ಇಲ್ಲಿ ಟ್ಯಾಗ್ ಆಗುತ್ತೆ. ಓಕೆ, ಈಗ ಇದಿದೆಯಲ್ಲ, ಇದನ್ನು ಈ ಥರ ರಿಮೂವ್ ಮಾಡಿಬಿಟ್ಟು ಅದು ಇಲ್ಲಿಗೆ ಪೇಸ್ಟ್ ಆಗುತ್ತೆ ಅಷ್ಟೆ. ಇಲ್ಲಿಗೆ ನಾವು ಪೇಸ್ಟ್ ಮಾಡಿದ್ರೆ ಆರ್ಡರ್ ಪ್ಯಾಕಿಂಗ್ ರೆಡಿ. ಅಷ್ಟೇ, ಇದು ಪ್ಯಾಕಿಂಗ್ ರೆಡಿ ಆಗಿದೆ. ಈಗ ಬಂದು ಡೆಲಿವರಿ ಪಾರ್ಟ್ನರ್ ನಮಗೆ ಪಿಕಪ್ ರಿಕ್ವೆಸ್ಟ್ ಅವ್ರಿಗೆ ಹೋಗಿರುತ್ತೆ, ಇವತ್ತು ಸಂಜೆ ಇಲ್ಲ ನಾಳೆ ಬರ್ತಾರೆ. ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಅವರು ಕಸ್ಟಮರ್ ಎಲ್ಲಿ ಅವರಿಗೆ ಡೆಲಿವರಿ ಮಾಡ್ತಾರೆ ಈ ಐಟಮ್. ಸೊ ಈಗ ಈ ಥರ ಪ್ಯಾಕ್ ಮಾಡಿದ್ವಲ್ಲ, ಇದು ಕಸ್ಟಮರಿಗೆ ಡೆಲಿವರಿ ಆದಮೇಲೆ ನಾನು ಲಾಸ್ಟ್ ವಿಡಿಯೋಸಲ್ಲಿ ನಿಮಗೆ ಇದನ್ನು ಮೆನ್ಷನ್ ಮಾಡಿದ್ದೆ. ಅವ್ರ ಹತ್ರ ಏನು ಆಪ್ಷನ್ಸ್ ಇರುತ್ತೆ ಅಂದರೆ, ಇದನ್ನು 7 ಡೇಸ್ವರೆಗೂ ಅವರು ರಿಟರ್ನ್ ಮಾಡೋ ಆಪ್ಷನ್ ಇರುತ್ತೆ. ಅಂದರೆ ಈಗ ನಾನು ಪ್ಯಾಕ್ ಮಾಡಿದ್ದೀವಿ ನೋಡಿದ್ರಲ್ಲ, ಆ ಬ್ಯಾಂಗಲ್ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ, ಅಥವಾ ಅವ್ರಿಗೆ ಸೈಜ್ ಫಿಟ್ ಆಗಲಿಲ್ಲ ಅಂದರೆ, ಅಥವಾ ನಾನು ಅವ್ರು ಮಾಡಿರೋ ಡಿಸೈನೇ ಬೇರೆ, ನಾನು ಪ್ಯಾಕ್ ಮಾಡಿರೋದೇ ಬೇರೆ ಅನ್ನೋದಾದರೆ, ಅಥವಾ ಕಂಪ್ಲೀಟಾಗಿ ಆ ಪ್ರಾಡಕ್ಟೇ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡ್ತಾರೆ. ಅಂದರೆ ಅದು ಅವರು ಒಪ್ಪಿಗೆ ಆದರೆ ಅವ್ರು ಇಟ್ಕೊತಾರೆ, ಇಲ್ಲಾಂದರೆ ರಿಟರ್ನ್ ಮಾಡ್ತಾರಲ್ವ. ಸೊ 7th ಡೇ ಕಂಪ್ಲೀಟ್ ಆಗಿ ಅವ್ರಿಗೆ ರಿಟರ್ನ್ ಮಾಡಲಿಲ್ಲ ಅಂದರೆ 8th ಡೇ ನಮಗೆ ಇದು ಅಮೌಂಟು ನಮ್ಮ ಅಕೌಂಟಿಗೆ ಬರುತ್ತೆ. ನಾನು ಲಾಸ್ಟ್ ವಿಡಿಯೋಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ನಿಮಗೆ ಯಾವ ರೀತಿ ನಮಗೆ ಪೇಮೆಂಟ್ ಆಗುತ್ತೆ ಅಂತ. ಸೊ ಇನ್ ಕೇಸ್ 7 ಡೇಸಲ್ಲಿ ರಿಟರ್ನ್ ಮಾಡಿದ್ರು ಅಂದ್ಕೊಳ್ಳಿ, ಅವರು ವಿತಿನ್ ಆ ಸ್ಪ್ಯಾನ್ ಆಫ್ ಟೈಮಲ್ಲಿ ನಮಗೆ ರಿಟರ್ನ್ ಬಂದರೆ, ಇದು ನಾವು ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಅಡ್ರೆಸ್ ಕೊಟ್ಟಿರ್ತೀವಿ, ಪಿಕಪ್ ಅಡ್ರೆಸ್ ಅಂತ ಕೇಳಿರುತ್ತೆ ಅಲ್ಲಿ, ಆ ಅಡ್ರೆಸ್ನ ಕೊಟ್ಟಿರ್ತೀವಿ. ಸೇಮು ಇದು ಯಾರು ಈಗ ಡೆಲಿವರಿ ಪಾರ್ಟ್ನರ್ ನಿಮಗೆ ಬಂದು ತೊಗೊಂಡು ಹೋಗ್ತಾರೋ ಅಲ್ಲಿ ಅವ್ರಿಗೇನೆ ಇದು ಹೋಗುತ್ತೆ, ಅಥವಾ ಬೇರೆಯವರಾದರೂ ಬಂದು ತೊಗೋಬೋದು. ಅಲ್ಲಿ ಯಾರು ಅವೈಲೇಬಲ್ ಇರ್ತಾರೋ ಆ ಕೊರಿಯರ್ ಪಾರ್ಟ್ನರ್ಗೆ ಒಂದು ಪಿಕಪ್ ಮೆಸೇಜ್ ಅಂತ ಹೋಗುತ್ತೆ. ಅಂದರೆ ಅಲ್ಲೊಂದು ರಿಟರ್ನ್ ಇದೆ, ಅಲ್ಲಿ ನೀವು ತೊಗೊಬರ್ಬೇಕು ಅಂತ ಒಂದು ಮೆಸೇಜ್ ಹೋಗುತ್ತೆ ಅವರಿಗೆ ನಮ್ಮ ಅಡ್ರೆಸ್ ಟ್ಯಾಗ್ ಆಗುತ್ತೆ. ಏನು ಈ ಥರ ನಾವು ಏನು ಇದು ಸ್ಕ್ಯಾನ್ ಮಾಡಿದರೆ ಕಸ್ಟಮರ್ ಅಡ್ರೆಸ್ ಇಲ್ಲೆಲ್ಲ ಇರುತ್ತೆ, ಅದು ರೀಡ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಸೇಮ್ ಥಿಂಗ್ ಅಲ್ಲಿ ಒಂದು ಲೇಬಲ್ ಅಂತ ಜನ್ರೇಟ್ ಆಗುತ್ತೆ ಅವರಿಗೆ. ಅಂದರೆ ಈಗ ನಮಗೆ ನಾವು ಆರ್ಡರ್ ಬಂದಾಗ ಈ ಥರ ಲೇಬಲ್ ಜನ್ರೇಟ್ ಆಗಿತ್ತಲ್ಲ, ಅದೇ ರೀತಿ ಅವರಿಗೆ ರಿಟರ್ನ್ ಆದಾಗ ಒಂದು ಲೇಬಲ್ ಅಂತ ಜನ್ರೇಟ್ ಆಗಿರುತ್ತೆ, ಅದರಲ್ಲಿ ನಮ್ಮ ಅಡ್ರೆಸ್ಸು ಟ್ಯಾಗ್ ಆಗುತ್ತೆ. ಸೊ ಈ ಥರ ಬಾರ್ಕೋಡ್ಸಲ್ಲಿ
ಅಂದರೆ ನಾವು ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಅಡ್ರೆಸ್ ಕೊಟ್ಟಿರ್ತೀವಲ್ಲ, ಆ ಅಡ್ರೆಸ್ಸಲ್ಲಿ ಟ್ಯಾಗ್ ಆಗುತ್ತೆ. ಸೊ ಆ ರಿಟರ್ನ್ ಬಂದಿರೋ ಐಟಮು ನಮಗೆ ಅಲ್ಲಿಂದ ನಮಗೆ ತಲುಪಿಸ್ತಾರೆ ಡೆಲಿವರಿ ಪಾರ್ಟ್ನರ್. ಬಟ್ ಇಲ್ಲಿ ಸಮಸ್ಯೆ ಏನಂದರೆ, ಆರ್ಡರ್ನ ತೊಗೊಂಡೋದಾಗ ನಮ್ಮ ಹತ್ರ ಪಿಕಪ್ ಮಾಡಿದಾಗ ಕಸ್ಟಮರ್ಗೆ ಡೆಲಿವರಿ ಮಾಡಬೇಕಿರೋ ಉತ್ಸಾಹ, ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ಸ್ ಬಂದಾಗಲೂ ಅದೇ ರೀತಿ ನಮಗೆ ತಲುಪಿಸ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅದನ್ನು ನೀವು ಚೆಕ್ ಮಾಡ್ಕೊತಿರ್ಬೇಕು. 1 ಆರ್ 2 ಆರ್ಡರ್ಸ್ ಇದ್ದಾಗ ಇದು ಬಂದಿದೆ, ಇದು ರಿಟರ್ನ್ ಆಗಿದೆ, ಇದು ಡೆಲಿವರಿ ಆಗಿದೆ, ಎವ್ರಿಥಿಂಗ್ ನಾವು ಟ್ರ್ಯಾಕ್ ಮಾಡ್ಕೊತಿರ್ಬೋದು. ಅಂದರೆ ಡೈಲಿ ನೋಡ್ತಿರ್ತೀವಿ ನಾವು, ಅದು ನಮಗೆ ಗೊತ್ತಾಗುತ್ತೆ. ಅಥವಾ ನೂರಾರು ಆರ್ಡರ್ಸ್ ಸ್ಟಾರ್ಟ್ ಆದಾಗ, ಅಥವಾ ಜಾಸ್ತಿ ಆರ್ಡರ್ಸು ನಿಮಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ, ಈಗ ಸಪೋಸ್ 100 ಆರ್ಡರ್ಸ್ ಒಂದಿನ ಡಿಸ್ಪ್ಯಾಚ್ ಮಾಡಿದ್ರಿ ಅಂದ್ಕೊಳ್ಳಿ, ಅದರಲ್ಲಿ ಎಷ್ಟು ಡೆಲಿವರಿ ಆಗಿದ್ದಾವೆ, ಎಷ್ಟು ರಿಟರ್ನ್ ಇದ್ದಾವೆ, ಎಷ್ಟು RTO ಆಗಿದ್ದಾವೆ, ಈ ಎಲ್ಲ ಇನ್ಫಾರ್ಮೇಷನ್ಸು ನೀವು ಚೆಕ್ ಮಾಡ್ಕೊತಿರ್ಬೇಕು. ಯಾವ ಐಟಮು ಏನಾಯಿತು, ಇದು ರೆಡಿನಾ, ಅಥವಾ ಪೇಮೆಂಟಿಗೆ ರೆಡಿ ಇದೆ ಅಥವಾ ಪೇಮೆಂಟ್ ಪೆಂಡಿಂಗ್ ಇದೆಯಾ, ಈ ಥರ ಎಲ್ಲ ಇನ್ಫಾರ್ಮೇಷನ್ ನೀವು ಚೆಕ್ ಮಾಡ್ಕೊತಿರ್ಬೇಕು. 1 ಆರ್ 2 ಇದ್ದಾಗ ಇದು ತುಂಬ ಈಸಿ ಕೆಲಸ. ಬಟ್ ತುಂಬ ಜಾಸ್ತಿ ಆರ್ಡರ್ಸ್ನಲ್ಲಿ ನಾವು ಡಿಸ್ಪ್ಯಾಚ್ ಮಾಡಿದಾಗ ಇದನ್ನು ಟ್ರ್ಯಾಕ್ ಮಾಡಲಿದ್ದು, ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಇದನ್ನೆಲ್ಲ ಅಂಶಗಳನ್ನ ನಾವು ಎವ್ರಿಥಿಂಗ್ ಚೆಕ್ ಮಾಡ್ಕೊತಿರ್ಬೇಕಾಗತ್ತೆ. ಇನ್ ಕೇಸ್ ಇದು ನಿಮಗೆ ತಲುಪಲಿಲ್ಲ, ಏನು ಮಾಡ್ಬೋದು, ಆಪ್ಷನ್ಸ್ ಏನಿರ್ತವೆ ಅಂದರೆ ನಮ್ಮ ಹತ್ರ ಇದನ್ನು ನಾವು ಟಿಕೆಟ್ ರೈಸ್ ಮಾಡ್ಬೋದು ಮೀಶೋ ಆ್ಯಪಲ್ಲಿ. ಅಂದರೆ ನಮಗೆ ಈ ಥರ ರಿಟರ್ನ್ ಆಗಿದೆ ಒಂದು ಐಟಮು, ಒಂದು 5 ಡೇಸ್ ವೆಯ್ಟ್ ಮಾಡಿ, 5 ಡೇಸ್ ಆದರೂ ಕೂಡ ನಮಗಿದು ಬಂದಿಲ್ಲ. ಸೊ ಅದು ಏನಾಗಿದೆ, ನನ್ನ ಐಟಮ್ ಎಲ್ಲಿದೆ ಅಂದರೆ ನಂದು ಈ ಪಾರ್ಸಲ್ ಎಲ್ಲಿದೆ ಅಂತ ನಾವೊಂದು ಟಿಕೆಟ್ ರೈಸ್ ಮಾಡ್ಬೋದು. ಟಿಕೆಟ್ ಅಂದರೆ ಏನಿಲ್ಲ, ಕಂಪ್ಲೇಂಟ್ ರೀತಿ ಅಷ್ಟೇ. ಈ ಮೀಶೋ ಯೂಸ್ ಮಾಡೋರಿಗೆ ಅದು ಗೊತ್ತಿರುತ್ತೆ. ಅದನ್ನು ನಾವು ಟಿಕೆಟ್ ಅಂತ ಕರಿತೀವಿ. ನಾವೇನಾದರೂ ನಮಗೇನು ಇಶ್ಯೂಸ್ ಇದ್ರೂ ಕೂಡ ಒಂದು ಕಂಪ್ಲೇಂಟ್ ಅಂತ ರೈಸ್ ಮಾಡ್ಬೋದು, ಅದನ್ನು ಟಿಕೆಟ್ ಅಂತ ಕರಿತೀವಿ. ನಾವು ಟಿಕೆಟ್ ಮಾಡಿದ್ದು ವಿತಿನ್ 3 ಅವರ್ಸ್ ಒಳಗಡೆ ಮೀಶೋ ಕಸ್ಟಮರ್ ಕೇರಿಂದ ಅಥವಾ ಅದು ಒಬ್ಬರು ಎಕ್ಸಿಕ್ಯೂಟಿವ್ ಅದನ್ನು ಅಟೆಂಡ್ ಮಾಡ್ತಾರೆ ಆ ಕಂಪ್ಲೇಂಟ್ಸ್ನ, ಏನು ಇಶ್ಯೂ ಏನಿದೆ ಅಂತ. ಅದು ವಿತಿನ್ 3 ಅವರ್ಸ್ ಅಂತ ಕೊಟ್ಟಿರ್ತಾರೆ. ಸಂಡೇಸ್ ಆದರೆ ಸ್ವಲ್ಪ ಪ್ರಾಬ್ಲಮ್, ಸಂಡೇಸು ವರ್ಕಿಂಗ್ ಡೇ ಇರಲ್ಲ ಅಲ್ವಾ, ಸೊ ನೆಕ್ಸ್ಟ್ ಡೇ ಕಾಲ್ ಹೋಗುತ್ತೆ. ಅಥವಾ ಮೆಸೇಜಲ್ಲೇ ಕ್ಲಿಯರ್ ಮಾಡೋಕ್ಕಾಗುತ್ತಾ, ಡಿಸೈರ್ಡ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟು ಅನ್ನೋ ರೀತಿ ಎಲ್ಲನೂ ನಮಗೆ ಗೈಡ್ ಮಾಡ್ತಾರೆ ಅವರು. ಸೊ ಅಲ್ಲಿ ಅವರಿಗೆ ಇದು ಆರ್ಡ್ರ್ ಎಲ್ಲಿದೆ ಅದು ಎಲ್ಲದನ್ನು ನಮಗೆ ತಿಳಿಸ್ತಾರೆ. ಇದು ಒಂದು ಆಪ್ಷನ್ನು. ಇನ್ ಕೇಸ್ ಟಿಕೆಟಲ್ಲೂ ನಮಗೆ ಸಾಲ್ವ್ ಆಗಲಿಲ್ಲ, ಇದು ಎಲ್ಲಿ ಸಪೋಸ್ ಡಿಲೆವರಿ ಅನ್ನೋ ಪಾರ್ಟ್ನರ್ಗೆ ನಂದು ಹೋಗಿದೆ ನೋಡಿ, ಹೆಸರು ಕಾಣಿಸ್ತಿದೆಯಾ ಅಥವಾ ರಿವರ್ಸಲ್ಲಿದೆಯಾ ಗೊತ್ತಿಲ್ಲ. ಇಲ್ಲಿ ಡೆಲಿವರಿ ಪಾರ್ಟ್ನರ್ದು ಡೆಲಿವರಿ ಅನ್ನೋ ಒಂದು ಕೊರಿಯರ್ ಪಾರ್ಟ್ನರ್ಗೆ ನಮ್ಮದು ಇದು ತೊಗೋಬೇಕಾದ್ರೆ ಹೋಗಿದೆಯಲ್ಲ, ಅದೇ ರೀತಿ ಅಲ್ಲೊಬ್ಬರು ತೊಗೊಂಡಿರ್ತಾರಲ್ಲ ಅವ್ರದ್ದು ಗೊತ್ತಿರುತ್ತೆ ನಿಮಗೆ. ಈಗ ಸಪೋಸ್ ಶಾಡೋ ಫ್ಯಾಕ್ಸ್ ಅಂದ್ಕೊಳ್ಳಿ, ಅವ್ರ ಆಫೀಸ್ ಎಲ್ಲಿರುತ್ತೆ, ನಿಮ್ಮ ನಿಯರ್ ಬೈ ಬಂದಿರುತ್ತೆ, ಅದು ನಿಮ್ಮ ಪಿಕಪ್ ಅಡ್ರೆಸ್ ಎಲ್ಲಿರುತ್ತೆ ಅಲ್ಲಿಗೆ ಬಂದಿರುತ್ತೆ. ಅದು ಅಲ್ಲಿ ಆಫೀಸಲ್ಲೇ ಹೋಗಿ ಒಂದ್ಸರಿ ಎಂಕ್ವೈರಿ ಮಾಡಿಬಿಡಿ. ಅದು ಈ ಟಿಕೆಟ್ ರೈಸ್ ಮಾಡಿದ್ದಕ್ಕಿಂತ ತುಂಬಾ ಈಸಿ. ಯಾಕಂದರೆ ನಮ್ಮ ಐಟಮ್ ಎಲ್ಲಿದೆಯೋ ನಾವೇ ಹುಡುಕೊಂಡು ತಂದೇ ಬಿಡ್ಬೋದು. ಯಾಕಂದರೆ ಇದು ರಿಟರ್ನ್ ಬಂದಿರುತ್ತೆ ಅಂದ್ಕೊಳ್ಳಿ, ಎಲ್ಲೋ ಹಾಕ್ಬಿಟ್ಟಿರ್ತಾರೆ, ಅವರೂ ಕೊಡೋದು ಲೇಟ್ ಮಾಡಿರ್ತಾರೆ. ಅಂಥ ಕಡೆ ಹೋಗ್ಬಿಟ್ಟು ಆ ರಿಟರ್ನ್ ಬಂದಿರೋ ಪಾರ್ಸಲ್ಸ್ ಎಲ್ಲ ಒಂದು ಕಡೆ ಹಾಕಿರ್ತಾರೆ. ಅದ್ರಲ್ಲಿ ನಾವು ಐಟಮ್ ಯಾವುದೋ ನಮಗೆ ಬೇಗನೆ ಗೊತ್ತಾಗುತ್ತೆ ಹೋಗ್ಬಿಟ್ರೆ. ಹತ್ರ ಇದ್ದರೆ ನಾನು ಹೇಳ್ತಿದ್ದೀನಿ. ಬಟ್ ಅಫಿಷಿಯಲ್ ಮಾರ್ಗ ಅಂದರೆ ಸಪ್ಲೈಯರ್ ಪ್ಯಾನಲಲ್ಲಿ ಟಿಕೆಟ್ ರೈಸ್ ಮಾಡಿ ಅದನ್ನು ನಾವು ತರಿಸ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇದು ಇನ್ನೂ ಬೇಗ ಆಗೋ ಪ್ರೊಸೆಸ್ ಅಲ್ವಾ, ನಮ್ಮ ಕಣ್ಮುಂದೆ ನಾವೇ ಎತ್ಕೊಂಬಂದ್ಬಿಡ್ಬೋದಲ್ಲ ಅದನ್ನು. ನಂದು ಹಂಗೆ ಲಾಸ್ಟ್ ವೀಕ್ ಯಾವುದೋ ಒಂದು ರಿಟರ್ನ್ ಇತ್ತು, ಗೊತ್ತು ರಿಟರ್ನ್ ಬಂದಿದೆ ಅವರಿಗೆ, ಅವ್ರ ಹತ್ರನೇ ಇದೆ ಅಂತ. ಬಟ್ ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಅವರು ನನಗೆ ತಂದುಕೊಡ್ಲಿಲ್ಲ. ಆಮೇಲೆ ನಾನು ಊರು ಅದು ಇದು ಬೇರೆ ಕಡೆ ಓಡಾಡ್ಕೊಂಡಿದ್ದು, ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಹೋಗಿ ಅವ್ರನ್ನ ಕೇಳಿದೆ, ರೀ ಒಂದು ರಿಟರ್ನ್ ಇತ್ತಲ್ಲ ಯಾಕೆ ನನಗೆ ಕೊಟ್ಟಿಲ್ಲ ಅಂತ. ಮತ್ತು ನಾನೇ ಹೋಗಿ ತೊಗೊಂಬಂದ್ಬಿಟ್ಟೆ ಅದನ್ನಷ್ಟೇ. ಸೊ ಈ ಥರ ಆಗುತ್ತೆ. ಈ ಆಪ್ಷನ್ಸ್ ನಿಮ್ಮ ಹತ್ರ ಇರುತ್ತೆ. ಇಲ್ಲಿ ನಮಗೆ ಏನು ನಷ್ಟ ಆಗುತ್ತೆ, ಏನು ಲಾಭ ಆಗುತ್ತೆ ಎಲ್ಲನೂ ಇದರಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅಂದರೆ ಓವರಾಲ್ ದ ರಿಟರ್ನ್ ಪ್ರೊಸೆಸ್ಸು ಈ ರೀತಿ ಇರುತ್ತೆ. ಇದಾದಾಗ ನಮ್ಗೆ ಪೇಮೆಂಟ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ಕೆಲವ್ರಿಗೆ ಡೌಟ್ ಬರ್ಬೋದು. ಪೇಮೆಂಟ್ಸ್ ಏನಾಗುತ್ತೆ ಅಂದರೆ, ಇಲ್ಲಿ ಸಪೋಸು ಈ ಬಳೆ ನಾವು ಏನೇನು ಬಳೆ ಪ್ಯಾಕ್ ಮಾಡಿದ್ದೀವಲ್ಲ, ಇದ್ರದ್ದು ಫುಲ್ ಟೋಟಲ್ ಕಾಸ್ಟು 400 ರುಪೀಸು. ಬಟ್ ನನಗೆ ಇದು ಮೀಶೋ ಕಡೆಯಿಂದ ಬರೋದು 360 ರುಪೀಸ್ ನನಗೆ ಅಕೌಂಟಿಗೆ ಬರುತ್ತೆ. ಅಲ್ಲಿ 40 ರುಪೀಸು ಶಿಪ್ಪಿಂಗ್ ಚಾರ್ಜ್ ಅಂತ ಕಟ್ ಮಾಡ್ಕೊತಾರೆ. ಕಸ್ಟಮರಿಗೆ ಕಾಣಿಸೋದು ಮಾತ್ರ ಅದು 400, 420 ಈ ಥರ ಕಾಣಿಸುತ್ತೆ, ಡಿಪೆಂಡಿಂಗ್ ಆನ್ ಶಿಪ್ಪಿಂಗ್ ಚಾರ್ಜಸ್ಸು. ಸೊ ನಮಗೆ ಬರೋದು 360 ರುಪೀಸ್ ಇದರಲ್ಲಿ. ಇನ್ ಕೇಸ್ ರಿಟರ್ನ್ ಮಾಡಿದ್ರೆ ಎರಡೂ ಕಡೆ ಶಿಪ್ಪಿಂಗ್ ಚಾರ್ಜಸ್ಸು ನಮಗೆ ಆಗುತ್ತೆ.
ಅಂದರೆ ಈಗ ಆಲ್ಮೋಸ್ಟ್ ಇದು ಯಾಕೆ ಇಷ್ಟು ಚಾರ್ಜ್ ಮಾಡಿದ್ದೀರಾ ಎಲ್ಲೂ ಕೇಳಕ್ಕೆ ನಮ್ಗೆ ಅವಕಾಶ ಇರಲ್ಲ. ಅವ್ರು ಎಷ್ಟು ಹಾಕಿದ್ರೆ ಅಷ್ಟು ನಮಗೆ ಬಿದ್ದುಬಿಡುತ್ತೆ ಅಷ್ಟೇ. ಅದು ಡಿಪೆಂಡಿಂಗ್ ಆನ್ ಡೆಲಿವರಿ ಪಾರ್ಟ್ನರ್ಸು. ಯಾರಿಗೆ ನಿಮ್ಮ ರಿಕ್ವೆಸ್ಟ್ ಹೋಗಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಯಾಕಂದರೆ ಇವಾಗ ಡೆಲಿವರಿ ಈ ಕೊರಿಯರ್ ಪಾರ್ಟ್ನರ್ ಡೆಲಿವರಿ ಅಂದರೆ ಅದೊಂದು ಕಂಪ್ನಿ ಅಲ್ವಾ, ಅವ್ರಿಗೇನಾದರೂ ನಿಮ್ಮ ರಿಕ್ವೆಸ್ಟ್ ಹೋದರೆ ಅರೌಂಡ್ ₹165 ಆಗುತ್ತೆ. ಶಾಡೋ ಫ್ಯಾಕ್ಸಿಗೆ ನಿಮ್ಮ ರಿಕ್ವೆಸ್ಟ್ ಹೋದರೆ ₹163 ಚಾರ್ಜ್ ಆಗುತ್ತೆ. ಅಂದರೆ ಕಸ್ಟಮರಿಂದ ನಮಗೆ ರಿಟರ್ನ್ ಬಂದರೆ ಅದು ₹163 ನಮಗೆ ಚಾರ್ಜ್ ಆಗುತ್ತೆ. ಸೊ ಈಗ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ₹360 ನಮಗೆ ಅವರು ಅಕೌಂಟಿಗೆ ಹಾಕಬೇಕಿತ್ತಲ್ವಾ, ಅದರಲ್ಲಿ -165 ಮಾಡಿ. ಹೈಯೆಸ್ಟ್ ಅಮೌಂಟ್, ಮ್ಯಾಕ್ಸಿಮಮ್ ಅಮೌಂಟ್ ಅಷ್ಟು ಕಟ್ಟಾಗುತ್ತೆ. ₹165 ಮೈನಸ್ ಮಾಡಬೇಕು 360ಲಿ. ₹360 ನಮ್ಮ ಅಕೌಂಟಿಗೆ ಬರಬೇಕಲ್ವಾ, ಅದರಲ್ಲಿ ₹165 ಅಷ್ಟು ಕಟ್ಟಾಗುತ್ತೆ. ಮಿಕ್ಕಿದ ಅಮೌಂಟ್ ನಮ್ಮ ಅಕೌಂಟಿಗೆ ಬರುತ್ತೆ. ಅಂದರೆ ಅರೌಂಡ್ ₹180 ನಮ್ಮ ಅಕೌಂಟಿಗೆ ಬರುತ್ತೆ. ಈ ₹180 ಕೂಡ ನೀವು ಪ್ರೈಸಿಂಗ್ ಮಾಡಬೇಕಾದ್ರೆ ಆ ₹180 ಇನ್ ಕೇಸ್ ಈ ಥರ ರಿಟರ್ನ್ ಆದರೂ ಕೂಡ ₹180 ಬಂದರೂ ನಿಮ್ಮ ಏನು ಐಟಮ್ಮು ನಷ್ಟ ಆಗಬಾರ್ದು. ಇನ್ ಕೇಸ್ ಸಪೋಸ್ ನಿಮ್ಮ ಬಳೆ ಪ್ರೈಸು 200 ಆಗಿರುತ್ತೆ ನಿಮಗೆ, ಅದ್ರ ಮೇಲೆ ₹100 ಲಾಭ ಬಂದರೆ ಅಂತ ಹೇಳ್ಬಿಟ್ಟು ನೀವು ₹300 ಪ್ರೈಸ್ನ ಡಿಸೈಡ್ ಮಾಡಿ ಆ ಲಿಸ್ಟಿಂಗ್ ಮಾಡಿರ್ತೀರ ಪ್ರೈಸ್ ಹಾಕ್ಬಿಟ್ಟು. ಅವಾಗ ಏನಾಗುತ್ತೆ, ಈ ಥರ ರಿಟರ್ನ್ ಆಯಿತು ಅಂದ್ಕೊಳ್ಳಿ, ಅಲ್ಲಿ ₹165 ಹೋಗುತ್ತೆ. ಅಂದರೆ ನಿಮ್ಮ ಅಕೌಂಟಿಗೆ ಬರಬೇಕಿದ್ದೆಷ್ಟು ₹300. ಅಲ್ಲಿ ₹165 ಹೋದರೆ ಎಷ್ಟು ಇನ್ನು ಮಿಕ್ಕಿದ್ದು? ₹135 ನಿಮ್ಮ ಅಕೌಂಟಿಗೆ ಬಂದಾಗ ಈ ಪ್ರಾಡಕ್ಟ್ನ ನೀವು ಡೆಲಿವರಿ ಮಾಡಿ ಏನು ಪ್ರಯೋಜನ ಅಲ್ವಾ? ಅಂದರೆ ನಿಮಗೆ ಬಿದ್ದಿರೋ ಕಾಸ್ಟೇ 200, ಅದರಲ್ಲಿ ನಿಮಗೆ ₹135 ಬರುತ್ತೆ. ಈ ಥರ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ನಮ್ಮ ಪ್ರಾಡಕ್ಟ್ ಒರಿಜಿನಲ್ ಪ್ರೈಸ್ ಏನಿರುತ್ತೆ ಅಟ್ಲೀಸ್ಟ್ ಅಷ್ಟಾದರೂ ಬರೋ ರೀತಿ ನಾವು ಪ್ರೈಸಿಂಗ್ನ ಡಿಸೈಡ್ ಮಾಡ್ಕೋಬೇಕು. ಇನ್ ಕೇಸ್ ರಿಟರ್ನ್ ಚಾರ್ಜಸ್ನ ನಾವು ಏನೋ ನಷ್ಟ ಇಲ್ಲದೆ ಈ ಬಿಸ್ನೆಸ್ನ ರನ್ ಮಾಡಬೇಕು ಅಂದರೆ ಸ್ಮಾರ್ಟ್ ಪ್ರೈಸಿಂಗ್ ಎಲ್ಲ ನಾನು ಬೇರೆ ವಿಡಿಯೋಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಪದೇ ಹೇಳ್ತಾ ಇದ್ದೀನಿ, ಅದು ತುಂಬಾ ಇಂಪಾರ್ಟೆಂಟ್ ಅಂತ. ಬಟ್ ಅದು ಸ್ವಲ್ಪ ಲೆಂತಿ ವಿಡಿಯೋ ಆಗುತ್ತೆ, ಅದನ್ನು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಅಭಾವ ಇದೆ, ಅದರಿಂದ ಅಷ್ಟೇ. ಅಂದರೆ ಇದು ಮೀಶೋ ಸೀರೀಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ನಾನು ಇಂಪ್ರೂವ್ ಮಾಡಿಬಿಡ್ತೀನಿ ಬಿಡಿ. ಅಂದರೆ ಈಗ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು, ಅಂದರೆ ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಎವ್ರಿಥಿಂಗ್, ಆರ್ಡ್ರು ಅಕ್ಸೆಪ್ಟ್ ಮಾಡೋದು ಅಥವಾ ಲೇಬಲ್ ಜನ್ರೇಟ್ ಮಾಡೋದು, ಅವ್ರ ಮ್ಯಾನಿಫೆಸ್ಟ್ ಮಾಡೋದು, ನಾವು ಸ್ಕ್ಯಾನ್ ಮಾಡ್ಕೊಳ್ಳೋದು, ಈ ಥರ ಎವ್ರಿಥಿಂಗ್. ಅಂದರೆ ಪ್ರೈಸಿಂಗ್ ಲಿಸ್ಟ್ ಯಾವ ರೀತಿ ಮಾಡಬೇಕು, ನಮಗೆ ನಷ್ಟ ಆಗದಲ್ಲೇ ಯಾವ ಪ್ರೈಸ್ನ ಕೋಟ್ ಮಾಡಿದ್ರೆ ನಮ್ಗೆ ಒಳ್ಳೆಯದು, ಆ್ಯಂಡ್ ನಮಗೆ ಯಾವಾಗ ಆರ್ಡರ್ಸ್ ಜಾಸ್ತಿ ಬರುತ್ತೆ, ಯಾವಾಗ ಕಡಿಮೆ ಬರುತ್ತೆ, ಯಾವ ಸೀಸನಲ್ಲಿ ಯಾವ ಐಟಮ್ ಹಾಕಬೇಕು, ಎವ್ರಿಥಿಂಗ್ ಒಂದು ಇನ್ಕ್ಲೂಡ್ ಮಾಡಿಬಿಟ್ಟು ಒಂದು ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ನೀಡ್ ಇದ್ದರೆ, ಆ್ಯಕ್ಚುಲಿ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ಈ ಸೀರೀಸ್ನ ಮಾಡಿ ಅಂತ. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಅದನ್ನು ಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಮಾಡಲಿಕ್ಕೆ ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ಅದು ನಾನು ಸುಮ್ಮನೆ ವೀಡಿಯೋಸ್ ಮಾಡಿ ಹಾಕಿ ಯಾರೂ ನೋಡಲಿಲ್ಲ ಅಂದರೆ ಏನು ಪ್ರಯೋಜನ? ಈಗ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಸೊ ನನ್ನ ಅನುಭವಗಳನ್ನ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ಅಷ್ಟೇ. ಇದರಿಂದ ನನಗೇನೋ ತುಂಬ ದೊಡ್ಡ ಲಾಭ ಆ ಥರ ಈ ಥರ ಅಲ್ಲ, ಮ್ಯೂಚುವಲ್ ಥರ ಇದೆ ಅಷ್ಟೇ. ಅಂದರೆ ಅಂದರೆ ಆವಾಗಿನ ಕಾಲದಲ್ಲೆಲ್ಲ ಬ್ಯಾಟರ್ ಸಿಸ್ಟಮ್ ಥರ ಇತ್ತು ನೋಡಿ. ಅಂದರೆ ನಮ್ಮ ಹತ್ರ ಅಕ್ಕಿ ಬೆಳೆದಿದ್ದೀವಿ, ನಿಮ್ಮ ರಾಗಿ ಇದ್ದರೆ ಕೊಡಿ, ನಾವು ರಾಗಿ ಬೆಳೆದಿದ್ದೀವಿ, ನಿಮ್ಮ ಹತ್ರ ಬೇರೆ ಅವ್ರೇನು ಬೆಳೆದಿದ್ರೆ ಅದು, ಈ ಥರ ಎಕ್ಸ್ಚೇಂಜ್ ಮಾಡ್ಕೊತಿದ್ರಲ್ಲ. ಸೊ ನನ್ನ ಹತ್ರ ಇನ್ಫಾರ್ಮೇಷನ್ ಇದೆ, ನಿಮಗೆ ಶೇರ್ ಮಾಡ್ತಿದ್ದೀನಿ, ನೀವು ನನಗೆ ವ್ಯೂಸ್ ಕೊಡ್ತಿದ್ದೀರಾ. ಇದು ಒಂಥರ ಬ್ಯಾಟರ್ ಸಿಸ್ಟಮ್ ಅಷ್ಟೇ. ಇದರಲ್ಲಿ ಲಾಭ ನಷ್ಟ ಅಂತ ಯೋಚನೆ ಮಾಡೋದಲ್ಲೇ ಆ ಥರ ಥಿಂಕ್ ಮಾಡೋದು ತುಂಬ ಒಳ್ಳೆಯದು. ಸೊ ಅದು ನಮ್ಮ ಟಾಪಿಕ್ ಅಲ್ಲ ಇವತ್ತು. ಆ್ಯಂಡ್ ಇನ್ನೊಂದು ಆಗ್ಬೋದು, ಈ ಥರ ಎರಡೂ ಕಡೆ ರಿಟರ್ನ್ ಚಾರ್ಜಸ್ ನಮಗಾಗುತ್ತೆ ರಿಟರ್ನ್ ಆದಾಗ ಅಂತ ಹೇಳಿದ್ನಲ್ಲ. ಇನ್ನೊಂದು ಆಪ್ಷನ್ ಇದೆ, ಇನ್ ಕೇಸು ಈಗ ಇದು ಚಿತ್ರದುರ್ಗದಿಂದ ಬಂದಿದೆ ಅಂತ ಹೇಳಿದ್ನಲ್ಲ, ಅವರು ಆ ಅಡ್ರೆಸ್ಸಲ್ಲಿ ಇಲ್ಲ ಅವತ್ತು. ಅಂದರೆ ಈ ಐಟಮ್ ಕೊಡೋಕ್ಕೆ ಹೋದಾಗ, ಅಂದರೆ ಯಾರು ಪಾರ್ಟ್ನರ್ಸ್ ಇರ್ತಾರೆ, ಡೆಲಿವರಿ ಪಾರ್ಟ್ನರ್ಸು, ಅವ್ರು ಈ ಐಟಮ್ ಕೊಡೋಕ್ಕೆ ಹೋದಾಗ ಆ ಕಸ್ಟಮರ್ ಆ ಅಡ್ರೆಸ್ಸಲ್ಲಿಲ್ಲ ಅಥವಾ ಇದನ್ನು ತೊಗೊಳಕ್ಕೆ ಆಗಿಲ್ಲ ಅವರಿಗೆ. ಆವಾಗ ನಮಗೆ ಇದು ಎಗೇನ್ ರಿಟರ್ನ್ ಬರುತ್ತೆ. ಅದನ್ನು RTO ಅಂತ ಕರಿತೀವಿ. ಅಂದರೆ ಅಲ್ಲಿ ಕಸ್ಟಮರ್ ಇಲ್ಲ ಅಡ್ರೆಸ್ಸಲ್ಲಿ, ಆ್ಯಂಡ್ ಅವೈಲೇಬಲ್ ಇಲ್ಲ, ಆರ್-ಎಲ್ಸ್ ಅವ್ರು ತೊಗೊಳ್ಳಿಲ್ಲ, ಅಥವಾ ಅವ್ರ ಹತ್ರ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಟ್ಟಿರ್ತಾರೆ, ಆ ಡೇಟಿಗೆ ಕ್ಯಾಶ್ ಇಲ್ದಲೇ ಕೆಲವು ಐಟಮ್ಸ್ ಡೆಲಿವರಿ ಆಗದೆ ಇರ್ಬೋದು. ಈ ರೀತಿ ಡಿಫ್ರೆಂಟ್ ರೀಸನ್ಸಿಂದ ಈ ಪ್ಯಾಕೇಜ್ನ ಓಪನ್ ಮಾಡ್ದಲೇ, ಅವ್ರು ರಿಸೀವ್ ಮಾಡ್ಕೊಳ್ದಲೇ ನಮಗೆ ರಿಟರ್ನ್ ಬಂದರೆ ಅದಕ್ಕೆ 0 ಚಾರ್ಜ್.
ಏನೂ ಚಾರ್ಜ್ ಆಗಲ್ಲ. ಅಂದರೆ 163 ರೂಪೀಸ್ ನಮ್ಗೆ ಏನು ಚಾರ್ಜ್ ಆಗುತ್ತೆ ರಿಟರ್ನ್ ಬಂದಾಗ, ಅದನ್ನ ಹೇಳಿದ್ನಲ್ಲ ಆ ಥರ ಈ ಐಟಮ್ಗೆ ಚಾರ್ಜ್ ಆಗಲ್ಲ. ಸೊ ಅದು ಝೀರೋ ಚಾರ್ಜ್ RTO ಆದಾಗ. ಇದೊಂದು ಅಂಶ ನಾನು ಇಲ್ಲೇ ಮೆನ್ಷನ್ ಮಾಡಿಬಿಡ್ತೀನಿ. ಇದು ಡೀಟೇಲಾಗಿ ನಾನು ಮೀಶೋ ಸೀರೀಸ್ ವೀಡಿಯೋಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಜಸ್ಟ್ ಅದನ್ನು ಮೆನ್ಷನ್ ಮಾಡಿದೆ ಅಷ್ಟೇ, RTO ಅಂದರೆ ಏನಂತ. ಇವತ್ತಿನ ವಿಚಾರ ಇಷ್ಟು. ನಿಮಗೆ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂದ್ಕೊತೀನಿ. ಅಂದರೆ ಈ ಥರ ಬಳೆ ಅಥವಾ ಸರ ಚಿಕ್ಕ ಐಟಮ್ಸ್ ಯಾವುದೋ ಪ್ಯಾಕ್ ಮಾಡಿ ತೋರಿಸಿರಲಿಲ್ಲ ನಾನು. ಲಾಸ್ಟ್ ವಿಡಿಯೋಲಿ ನಿಮಗೆ ಸ್ಯಾರಿ ಪ್ಯಾಕೇಜ್ನ ತೋರಿಸಿದ್ದೆ. ಸೊ ಇವತ್ತಿದು ಯೂಸ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ನಿನ್ನೆ ಒಬ್ಬರು ಕಮೆಂಟ್ ಮಾಡಿ ಇದನ್ನು ವಿಡಿಯೋ ಮಾಡೇ ತಿಳಿಸಿ ಅಂತ ಹೇಳಿದರು. ಸೊ ಅವರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡ್ತಿದ್ರೆ ಈ ವಿಡಿಯೋನ, ಇವತ್ತೊಂದು ಕಮೆಂಟ್ ಮಾಡಿ ತಿಳಿಸಿ ಇದು ಯೂಸ್ಫುಲ್ ಆಗಿದೆ ಇವತ್ತು ನಿಮ್ಗೆ ವಿಡಿಯೋ ಅಂತ. ಆ್ಯಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಆ್ಯಂಡ್ ಮತ್ತೆ ಹೇಳ್ತಿದ್ದೀನಿ, ಇವತ್ತಿಂದ ನವರಾತ್ರಿ ಶುರುವಾಗಿದೆಯಲ್ಲ, ಆ ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ನೀವು ಅಂದ್ಕೊಂಡಿರೋದೆಲ್ಲ ಈ ವರ್ಷ ನೆರವೇರಲಿ ಅಂತ ನಾನು ನಿಮ್ಮನ್ನು ಹಾರೈಸ್ತಿದ್ದೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.